ಹೊಸ ಬೆಳಕೊಂದು ಹೊಸಿನಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಬಂಧುಗಳೇ, ನಿರಂಕುಶಮತಿಗಳಾಗಿ ಧೀರ ಪ್ರಶ್ನೆಗಳನ್ನ ಕೇಳಿಕೊಳ್ಳಬೇಕು, ಧೀರ ಉತ್ತರಗಳನ್ನ ಕಾಣಬೇಕು ಎನ್ನುವಂತಹ ಮಹಾ ಸಂದೇಶವನ್ನ ಸಾರಿದ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ತವರುನೆಲ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ 5ನೇ ಗ್ಯಾರಂಟಿ ಯುವ ನಿಧಿಗೆ ನಾವೆಲ್ಲರೂ ಕೂಡ ಜೊತೆಯಾಗಿ ಬಂದಿದ್ದೇವೆ. ಬಂಧುಗಳೇ, ಯುವ ಜನರ ಭಾಗ್ಯ ವಿಧಾತ ಯುವ ನಿಧಿ. ಬಂಧುಗಳೇ, ಯುವ ಸಮುದಾಯ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ದಾರಿಗಂಟು ಯಾವುದು? ಯುವ ನಿಧಿ. ಯುವ ಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆ ಯುವ ನಿಧಿ. ಯುವ ಜನತೆಯ ಬದುಕಿಗೆ ದಾರಿದೀಪ ಯಾವುದು? ಒಂದ್ಸಲ ಎಲ್ಲ ಜೋರಾಗಿ ಹೇಳಿ. ಯುವ 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 ನಿಧಿ. ಬಂಧುಗಳೇ, ಸೋದರರೇ, ಸೋದರಿಯರೇ, ಸ್ವಾಮಿ ವಿವೇಕಾನಂದರ ಜಯಂತಿ ಇದು, ರಾಷ್ಟ್ರೀಯ ಯುವ ದಿನ. ಇಂಥದೊಂದು ಅಮೃತ ಗಳಿಗೆಯಲ್ಲಿ ನಾಡಿನ ಯುವ ಜನರಿಗೆ ಆರ್ಥಿಕ ಶಕ್ತಿಯನ್ನ ತುಂಬುವಂತಹ ಯೋಜನೆ ಇದಾಗಿದೆ ಯುವ ನಿಧಿ. ಬಂಧುಗಳೇ, ತಮಗೆಲ್ಲರಿಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಪರವಾಗಿ ಕಾರ್ಯಕ್ರಮದ ನಿರೂಪಕರಾಗಿ ನಾನು ಶಂಕರ್ ಪ್ರಕಾಶ್. ನಾನು ನಿಮ್ಮ ಮನೆ ಮಗಳು ಭಾನುಮತಿ. ತಮಗೆಲ್ಲರಿಗೂ ಯುವ ನಿಧಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದೀಗ ತಾನೇ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಅವರ ಜೊತೆ ಅವ್ರಿಗೂ ಸಹ ಸ್ವಾಗತ.
ಬಂಧುಗಳೇ, ಬಂಧುಗಳೇ, ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಸ್ವಾಮಿ ವಿವೇಕಾನಂದರ ಜಯಂತಿಯ ದಿನದಂದು ನೇರ ನಗದು ವರ್ಗಾವಣೆ ಮೂಲಕ ನಿರುದ್ಯೋಗ ಭತ್ಯೆ ಪಾವತಿಯ ಈ ಚಾಲನಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆದರದ ಹೃತ್ಪೂರ್ವಕ ಸ್ವಾಗತ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು. ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ.